ಮಂಗಳೂರಿನಲ್ಲಿ ಮುಂಗಾರು ಮಳೆಯ ಅಬ್ಬರ ನಾನಾ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಕೆಲವರ ಜೀವ ಆಶ್ಚರ್ಯಕರ ರೀತಿಯಲ್ಲಿ ಉಳಿದಿರೋದು ಕಂಡು ಬರ್ತಾ ಇದೆ. ಅಂಥದ್ದೇ ಒಂದು ಅವಘಡದ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಭಾರಿ ಮಳೆಗೆ ಕಾಂಪೌಂಡ್ನ ಗೋಡೆ ಏಕಾಏಕಿ ಕುಸಿದು ಬೀಳುತ್ತೆ. ಆ ಘಟನೆ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾರಾದ್ರೂ ಓಡಾಡಿದಿದ್ರೆ ಏನ್ ಕತೆ ಅವ್ರದ್ದು ಅಂತ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಬಳಿ ಆಗಿರೋದಿದು. ಪಕ್ಕದಲ್ಲೇ ಕರೆಂಟ್ ಕಂಬ ಕೂಡ ಇರುತ್ತೆ. ಅದರಲ್ಲಿ ಸ್ಪಾರ್ಕ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. 2 ವಿದ್ಯುತ್ ಕಂಬಗಳು ಕೂಡ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಆದಂತಹ ಘಟನೆ ಬೆಳಕಿಗೆ ಬಂದಿದೆ. ಸಿಸಿಟಿವಿಯಲ್ಲಿ ಕಾಂಪೌಂಡ್ ಕುಸಿಯುವಂತಹ ದೃಶ್ಯ ಸೆರೆಯಾಗಿದೆ. ವಿಜುವಲ್ಸ್ ತೋರಿಸ್ತೀವಿ ನಿಮ್ಗೆ. ನೋಡ್ತಾ ಇದ್ದ ಹಾಗೆ ಕಾಂಪೌಂಡ್ ಗೋಡೆ ಕುಸಿಯೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಸೊ ಏನಾಗಿದೆ ಇಲ್ಲಿ ಅಂತ ಅಂದರೆ, ಈ ಮನೆ ಎದುರುಗಡೆ ಒಂದು ದೊಡ್ಡ ಕಾಂಪೌಂಡು, ಅದನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಆ ಕಾಂಪೌಂಡ್ ಮೇಲೆ ಪೈಪ್ಗಳಿದ್ದಾವೆ. ಅದು ಚರಂಡಿ ಕನೆಕ್ಷನ್ದು ಪೈಪಾ ಅಥವಾ ಕುಡಿಯೋ ನೀರಿನ ಪೈಪಾ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು. ಸೊ ಆ ಪೈಪ್ ಇದ್ದ ಜಾಗದಲ್ಲೇ ಮಣ್ಣು ಕುಸಿಯುತ್ತೆ. ಪರಿಣಾಮ ಕಾಂಪೌಂಡ್ ಕಂಪ್ಲೀಟಾಗಿ ಎದುರುಗಡೆ ಇದ್ದಂತಹ ಮನೆಗೆ ಬಂದು ಬಡಿಯುತ್ತೆ. ಪರಿಣಾಮ ಏನು, ಮನೆಯ ಗೇಟ್ ಇದೆಯಲ್ಲ ಅದು ಕಿತ್ತು ಹೋಗುತ್ತೆ, ಎಷ್ಟೋ ಮೀಟರ್ ದೂರಕ್ಕೆ ಬೀಳುತ್ತೆ. ಆಮೇಲೆ ಆ ರಸ್ತೆನಲ್ಲಿ ನೀರು ನಿಂತಿತ್ತು ಅನಿಸುತ್ತೆ, ಆ ನೀರು ಕೂಡ ಮನೆಯ ಅಂಗಳಕ್ಕೆ ರಾಚುತ್ತೆ. ಪಕ್ಕದಲ್ಲೇ, ಸ್ವಲ್ಪ ಪಕ್ಕದಲ್ಲೇ, ನಮಗೆ ಈ CCTV ಆ್ಯಂಗಲ್ನಲ್ಲಿ ಅದು ಕಾಣಿಸಲ್ಲ, ಇನ್ನೊಂದು ಸ್ಟ್ರೈಟಾಗಿ ಒಂದು CCTV ಆ್ಯಂಗಲ್ ಇದೆ, ಅದ್ರಲ್ಲಿ ಕಾಣಿಸುತ್ತೆ ನಮಗೆ. 2 ಕರೆಂಟ್ ಕಂಬಗಳು ಕೂಡ ಕುಸಿದು ಬೀಳುತ್ತೆ. ಸೊ ಅದ್ರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಆತಂಕ ಇರೋದು, ಯಾರಾದರೂ ಓಡಾಡಿದಿದ್ರೆ ಅವ್ರ ಕತೆ ಏನಾಗಿರ್ತಾ ಇತ್ತು. ಕುಟುಂಬ ನಿಜವಾಗ್ಲೂ ಪವಾಡ ಸದೃಶವಾಗಿ ಉಳ್ಕೊಂಡಿದೆ. ಆ ಮನೆದೆಲ್ಲ ಅರ್ಥಿಂಗ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಹೀಗಾಗಿ ಮನೆಯೊಳಗೆ ಏನು ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿ ಅವಘಡಗಳಾಗಿಲ್ಲ. ಈ ಊರಲ್ಲೆಲ್ಲ ಅರ್ಥಿಂಗ್ ಪ್ರಾಬ್ಲಮ್ ತುಂಬ. ಎಲ್ಲೋ ಕರೆಂಟ್ ಸಮಸ್ಯೆ ಆದರೆ ಮನೆಯೊಳಗೆಲ್ಲ ಇರೋ ಬಲ್ಪು, ಫ್ರಿಜ್ಜು ಎಲ್ಲ ಹೊಟ್ಟು ಹೋಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಖಪಾಲ್. ಎಷ್ಟೊತ್ತಿಗಾಗಿರುವಂತಹ ಇನ್ಸಿಡೆಂಟ್ಗೆ ಪ್ರಮುಖ ಕಾರಣ ಏನು, ಮತ್ತೆ ಆ ಪೈಪ್ಗಳನ್ನ ನೋಡ್ತೀವಿ ನಾವು, ಪೈಪ್ಗಳು ಕೂಡ ಅಲ್ಲಿ ಕುಸಿದು ಬೀಳೋದನ್ನ, ಏನ್ ಪೈಪ್ ಅದು, ಡೀಟೇಲ್ ಏನೇನು ಕೊಡ್ತೀರಿ? ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಮೇಲ್ಭಾಗದಲ್ಲಿದ್ದಂಥ ನೀರು ಶೇಖರಣೆಯಾಗಿ ಕಾಂಪೌಂಡ್ ಬಿದ್ದಿರುವಂಥದ್ದು ಗೊತ್ತಾಗಿದೆ. ನಾವು ಗಮನಿಸ್ಬೋದು, ಮಂಗಳೂರಿನ ಕಂಕನಾಡಿಯಲ್ಲಿರುವಂಥ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಏನಿದೆ, ಇದು ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಫಾದರ್ ಮುಲ್ಲರ್ಸ್ ಆಸ್ಪತ್ರೆ. ಈ ಆಸ್ಪತ್ರೆಗೆ ಕಾಂಪೌಂಡ್ ಗೋಡೆ ಕಟ್ಟಿದ್ದಾರೆ. ಇದು ಬಹಳಷ್ಟು ಹಳೆಯದಾಗಿತ್ತು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆರೋಪ. ಹಾಗಾಗಿ ನಿನ್ನೆ ಸುರಿದಿರುವಂಥ ಭಾರೀ ಮಳೆಗೆ ನೀರು ಸಂಪೂರ್ಣವಾಗಿ ಶೇಖರಣೆ ಆಗಿತ್ತು, ಪೈಪ್ಗಳ ಮೂಲಕ ಹೊರಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಕಾಂಪೌಂಡ್ ಸುತ್ತ ಶೇಖರಣೆ ಆಗಿರುವಂಥದ್ದು ಏಕಾಏಕಿಯಾಗಿ ಅದನ್ನು ಕಾಂಪೌಂಡನ್ನು ನೀರು ಬಹಳ ರಭಸವಾಗಿ ತಳ್ಳಲ್ಪಟ್ಟಿರೋದ್ರಿಂದ ಇದು ರಸ್ತೆಗೆ ಕುಸಿದು ಬಿದ್ದಿದೆ. ಇದು ಜನ ಓಡಾಡುವಂಥ ಒಂದು ರಸ್ತೆ. ಇದರಲ್ಲಿ ಕೆಲವೇ ಕ್ಷಣಗಳ ಮುಂದೆ ಜನರು ಹೋಗಿದ್ರು, ಆದರೆ ಕಾಂಪೌಂಡ್ ಬಿದ್ದಾಗ ಯಾರು ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಕಾಂಪೌಂಡ್ ಬಿದ್ದಿರುವಂಥದ್ದು ನೇರವಾಗಿ ರಸ್ತೆಗೆ, ಜೊತೆಗೆ ಇಲ್ಲಿದ್ದಂಥ ಎಲೆಕ್ಟ್ರಿಕ್ ಪೋಲ್ ಏನಿತ್ತು ಇದರ ಮೇಲೇನೂ ಬಿದ್ದಿದೆ. ನೀವು ಗಮನಿಸ್ಬೋದು, ಈಗ ಅದನ್ನು ಸರಿಪಡಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅದರ ಯಾವುದೇ ತೊಂದರೆಗಳಾಗಿಲ್ಲ. ಅಂದರೆ ಇಡೀ ವಿದ್ಯುತ್ ಕಂಬ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ನೆಲದಲ್ಲಿ ನೀರಿತ್ತು. ಆ ಸಂದರ್ಭದಲ್ಲಿ ಏನಾದರೂ ವಿದ್ಯುತ್ ಇದ್ದರೆ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು. ಜೊತೆಗೆ ಈ ಕಾಂಪೌಂಡ್ ಬಿದ್ದಿರುವಂಥ ರಭಸಕ್ಕೆ ಎದುರಿನ ಭಾಗದಲ್ಲಿದ್ದಂಥ ಈ ಮನೆ ಏನಿದೆ, ಈ ಮನೆಯ ಕಾಂಪೌಂಡ್ನ ಗೋಡೆ ನೀವು CC ಕ್ಯಾಮ್ರಾದ ದೃಶ್ಯದಲ್ಲಿ ಗಮನಿಸಬಹುದು. ಅದರ ಗೇಟ್ ಇಷ್ಟೊಂದು ದೂರಕ್ಕೆ ತಳ್ಳಲ್ಪಟ್ಟಿದೆ. ಹಾಗಾಗಿ ಆ ಮೇಲ್ಭಾಗದಲ್ಲಿ ನೀರು ಶೇಖರಣೆ ಆಗಿರುವಂಥದ್ದೇ ಈ ಒಂದು ಕಾಂಪೌಂಡ್ ಕುಸಿದು ಬಿಡಲಿಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ. ಜನರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆನೂ ಕಾಂಪೌಂಡ್ ಬೀಳುತ್ತೆ ಅನ್ನುವಂಥ ಒಂದು ದೂರನ್ನು ಫಾದರ್ ಮುಲ್ಲರ್ಸ್ನ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ದೂರನ್ನು ಸ್ಥಳೀಯರು ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಅನ್ನುವಂಥ ಆರೋಪವಿದೆ. ಮಮತಾ, ನಮ್ಮಲ್ಲಿ ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸುವ. ಸರ್, ಈ ಕಾಂಪೌಂಡ್ ಬೀಳುತ್ತೆ ಅನ್ನುವಂಥದ್ದು ನಿಮಗೆ ಬಹಳ ಹಿಂದೆನೂ ಗೊತ್ತಿತ್ತು, ಅದಕ್ಕೆ ನೀವು ದೂರನ್ನು ಕೊಟ್ಟಿದ್ದೀರಿ, ಏನಾಗಿತ್ತು ಸರ್? ಮುಂಚೆ ಎಷ್ಟು ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ. ಇದು ಎಲ್ಲ ಮಳೆ ನೀರು, ಅವರು ಯೂಸ್ ಮಾಡುವ ನೀರು, ಡ್ರೈನೇಜ್ ನೀರು ಎಲ್ಲ ಇದರಿಂದೇ ಬರೋದು.
ಈ ಚಿಕ್ಕ ತೋಡಿನಲ್ಲಿ ಹೋಗೋ ಎಷ್ಟು ರಭಸವೇ ಹೇಗಿರ್ಬೋದು. ಈ ಮೊನ್ನೆ ಬರುವಾಗನೇ ಶೀತಲ ಆಗಿದೆ. ನಾವು ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಮಣ್ಣು ಬೀಳ್ತಾ ಉಂಟು ಮೇಲೆಯಿಂದ ನಮ್ಮ ಓಣೆಯಿಂದ. ಇದು ನಿನ್ನೆ ಅವಘಡಕ್ಕೆ ಕಾರಣ ಆಯಿತು. ಅವಘಡ ಆಗುವಾಗ ಯಾರಾದರೂ ಇದರಲ್ಲಿ ಓಡಾಡ್ತಾ ಇದ್ರ ರಸ್ತೆ? ನಾನೊಂದು 10 ನಿಮಿಷ ಮುಂಚೆ ಇದರಲ್ಲಿ ಪಾಸ್ ಆಗಿದ್ದೇನೆ. ಮತ್ತೆ ಒಂದು 2-3 ಬೈಕ್ ಡೆಲಿವರಿ ಬಾಯ್ಸ್ ಬರ್ತಾ ಇದ್ದಾರೆ, PG ಇವು ಸ್ಟೂಡೆಂಟ್ಸ್ ಅವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಹಾಸ್ಟೆಲ್ ಉಂಟು, ಅವರದ್ದೇ ಫುಡ್ ಎಲ್ಲ ಬರ್ತಾ ಉಂಟು. ಅವರು ಜಸ್ಟ್ 1 ಮಿನಿಟ್ ಗ್ಯಾಪಲ್ಲಿ ಇದಾಗಿದ್ದಾರೆ, ಬಚಾವಾಗಿದ್ದಾರೆ. ಇದು ಜನಸಾಮಾನ್ಯರ ಸ್ಥಳೀಯರ ಆರೋಪ. ಇದೊಂದು ಕಾಂಪೌಂಡ್ನ ಕುಸಿತದ ಬಗ್ಗೆ ಹಿಂದೆನೇ ಎಚ್ಚರಿಕೆ ಕೊಟ್ಟಿದ್ರು, ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೆ ಈ ರೀತಿ ದುರಂತ ಆಗಿದೆ. ಇದು ಬಹಳಷ್ಟು ಹಳೆಯ ಕಾಂಪೌಂಡ್ ಅನ್ನುವಂಥದ್ದು ಸ್ಥಳೀಯರ ಒಂದು ಆರೋಪ ಆಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.